ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಒಬ್ಬ ಮಹಿಳಾ ಆರೋಪಿ ಏನಿದ್ದಾರೆ, ಎಸ್, ಹೆಂಗಿದ್ದಾರೆ ಅವರು ಮಾತಾಡ್ಸೋದು? ರಾಜಾರೋಷವಾಗ್ಲ ಅವಳು ಹೆಂಗ್ ಮಾತಾಡ್ತಾಳೆ ಮೇಡಮ್ ನನ್ನ ಹತ್ರ? ಶಿ ನೋ ಮೀ, ನನ್ಗೆ ಗೊತ್ತು ಅವ್ರಿಗೆ. ಹೊರಗಡೆ ಎಷ್ಟೋ ಸುದ್ದಿಗಳು ಈ ಪ್ರಕರಣ ಆದಂಥ ಸಮಯದಲ್ಲಿ ಬೈದಿದ್ದೀನಿ, ನನ್ನ ಮಾತಾಡ್ಸಲ್ಲ, ಬೈದಿದ್ದೀನಿ. ನಾನು ಜೈಲ್ ಒಳಕ್ಕೆ ಹೋಗ್ತಾ ಇದ್ದಂತೆ ರಶ್ಮಿ ಅಂತ ಒಬ್ರಿದ್ದಾರೆ, ಕನ್ವಿಕ್ಟೆಡ್ ವುಮನ್, ಸಜ್ಜಾ ಆಗಿರೋರು. ಪವಿತ್ರ ಗೌಡ ಆ ಕಡೆ ನಿಂತಿದ್ಲು, ಬಂದು ಏಕಾಏಕಿ ನಿಮ್ನೆಲ್ಲೋ ನೋಡಿದ್ದೀನಿ ನಾನು ಅಂದ್ರು. ಹೌದಾ ಅಂತ ಅಂದೆ. ಅದು ಸರಿ, ನೀವು ಯಾಕೆ ಪವಿತ್ರ ಬಗ್ಗೆ ಅಷ್ಟೊಂದು ಸುದ್ದಿ ಮಾಡಿದ್ದು ಅಂತ ಅಂದ್ರು. ಯಾಕೆ ಮಾಡಬಾರ್ದು ಅಂತ ಅಂದೆ. ಒಂದು ಹೆಣ್ಣಾಗಿದ್ರೆ ಸರಿ, ಒಂದು ಪತ್ನಿ ಇದ್ದಾಳೆ ಅಂದೋಗ ನೀವು ಅವ್ರ ಸಂಸಾರದಲ್ಲಿ ಅವಳು ಹೋಗಿದ್ದು ತಪ್ಪಲ್ವಾ ಅಂತ ಅಂದಿದ್ದಕ್ಕೆ ದರ್ಶನ್ ಅವ್ರಿಗೆ ಬುದ್ಧಿ ಇರ್ಲಿಲ್ವಾ ಅಂತಂದ್ಲು. ಹಾಗಾದ್ರೆ ನಿನ್ನ ಗಂಡನ ಲೈಫಲ್ಲಿ ಅದೇ ತರ ಇನ್ನೊಬ್ಳು ಬಂದಿದ್ರೆ ಈ ಪ್ರಶ್ನೆ ಕೇಳ್ತಾ ಇದ್ದ ಅಂತ ಅಂದೆ. ಸೈಲೆಂಟಾಗಿ ಹೋದ್ಲು. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅವಳಿಗೆ ಗೊತ್ತು ನಾನೇ ಅಂತ, ಬಿಕಾಸ್ ನಾನು ಎಂಟರ್ ಆಗ್ತಾ ಇದ್ದಂತೆ ಅಲ್ಲಿ ಒಬ್ರು ಬಾಫ್ಕಟ್ ಪೊಲೀಸ್ ರೇಷ್ಮಾ ಅಂತ ಇದಾರೆ. ದಟ್ ಈಸ್ ದ ವುಮೆನ್ಸ್ ಡೇ. ನೆಕ್ಸ್ಟ್ ಡೇ ವುಮೆನ್ಸ್ ಡೇ ಇತ್ತು. ನನ್ನ ಹಿಂಗೆ ತೋರಿಸಿ ಸಂಧ್ಯಾ ಬಂದಿದ್ದಾರೆ ನೋಡಿ ಅಂತ ತೋರಿಸಿ ಹೇಳಿದ್ರು. ಓಕೆ, ನಾನು ಹೋಗಿ ನೆಕ್ಸ್ಟ್ ಡೇ ವುಮೆನ್ಸ್ ಡೇ ನನ್ನ ತೋರಿಸಿ ರೇಷ್ಮಾ ಅನ್ನೋ ಪೊಲೀಸು ತೋರಿಸಿ ಹೇಳಿದ್ರು ಸಂಧ್ಯಾ ಬಂದಿದ್ದಾರೆ ನೋಡಿ ಅಂತ. ಯಾರಿಗೆ? ಪವಿತ್ರ ಗೌಡಗೆ. ಓಕೆ, ಸೊ ಅಲ್ಲಿಂದ ಅವಳು ನೋಡಿದ್ಲು. ಅವಳ ಕೈಯಲ್ಲಿ ಮೊಬೈಲ್ ಇತ್ತು. ದ ಫಸ್ಟ್ ಡೇ ನಾನು ಹೋಗಿದ್ದ ದಿವಸನೇ ಅವಳ ಕೈಯಲ್ಲಿ ಮೊಬೈಲ್ ಇತ್ತು. ಪರ್ಪಲ್ ಕಲರ್ ಕಾಟನ್ ಸ್ಯಾರಿ ಹಾಕೊಂಡು ಕುತ್ಕೊಂಡಿದ್ಲು, ಚೆನ್ನಾಗಿ ರೆಡಿ. ಓ, ಇಷ್ಟೆಲ್ಲ ಸಿಗುತ್ತಾ ಜೈಲಲ್ಲಿ ಅಂತ ನಾನು ಕೇಳ್ಬೇಕ್ರಿ ನಾವು. ಅಲ್ಲ, ಪವಿತ್ರ ಗೌಡ ನಿಮ್ಮನ್ನ ಮಾತಾಡಿಸ್ಲಿಲ್ಲ, ನೀವು ಮಾತಾಡ್ಸೋ ಪ್ರಯತ್ನ ಪಡ್ಲಿಲ್ವಾ? ವೈ, ನಾನ್ ಯಾಕೆ ಮಾತಾಡ್ಸ್ಬೇಕು? ನಾವೇನಕ್ಕೆ ಮೇಡಮ್ ಕೊಚ್ಚೆ ಮೇಲೆ ಕಲ್ಲು ಹಾಕೊಳ್ಳೋಣ? ಒಂದು ವ್ಯಕ್ತಿನ ಇಷ್ಟೊಂದು ಈ ಒಂದು ಕೀಳು ಮಟ್ಟಕ್ಕೆ ತಂದು ನಿಲ್ಸಿರುವಂತ ಏಕೈಕ ಮಹಿಳೆ ಬಗ್ಗೆ ಅವಳ ಹತ್ರ ನಾವ್ಯಾಕೆ ಮಾತಾಡಿಸ್ಬೇಕು?